ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಈ ದೇಶದ ಮೇಲೆ ಪ್ರಭಾವ ಮಾಡಿರತಕ್ಕಂಥ ಎರಡು ಮಹಾಕೃತಿಗಳು ರಾಮಾಯಣ ಮತ್ತು ಮಹಾಭಾರತ. ಈ ಎರಡು ಕೃತಿಗಳ ಇಂಪ್ಯಾಕ್ಟು ಇನ್ಯಾವ ಕೃತಿಯೂ ಮಾಡಿಲ್ಲ. ಈ ಇಬ್ಬರು ಗ್ರಂಥಕಾರರು ಮಾಡಿರತಕ್ಕಂಥ ಪ್ರಭಾವ ಈ ದೇಶದ ಸಾಂಸ್ಕೃತಿಕ ಪರಂಪರೆಯ ಮೇಲೆ, ವೇದವ್ಯಾಸರು ಮತ್ತು ವಾಲ್ಮೀಕಿ. ಆ ರಾಮನ ಚರಿತ್ರೆಯನ್ನ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮುಂದೆ ಇಟ್ಟಂಥ ಕೀರ್ತಿ ವಾಲ್ಮೀಕಿಗಳಿಗೆ ಸಲ್ಲಬೇಕಾದ್ದು. ವಾಲ್ಮೀಕಿ ತಾನು ಬರೆದಿರತಕ್ಕಂಥ ರಾಮಚರಿತ್ರೆಯ ಒಂದೊಂದು ಕಾಂಡಕ್ಕೆ ಒಂದೊಂದು ಹೆಸರು ಕೊಟ್ಟುಕೊಂಡು ಬಂದು ಹನುಮಂತನ ಬಗ್ಗೆ, ಹನುಮಂತನ ವಿಶಿಷ್ಟವಾದ ಒಂದು ಘಟನೆಯನ್ನು ಚಿತ್ರಿಸುವಾಗ ಆ ಕಾಂಡಕ್ಕೆ ಆಂಜನೇಯ ಕಾಂಡ ಅಂತ ಹೆಸರಿಡಲಿಲ್ಲ, ಸುಂದರ ಕಾಂಡ ಅಂತ ಹೆಸರಿಟ್ಟು. ಬಹಳ ವೆರಿ ಇಂಟ್ರೆಸ್ಟಿಂಗ್. ವಾಲ್ಮೀಕಿಗಳಿಗೆ ತಾನು ಬರೆದ ಎಲ್ಲ ಕಾಂಡವೂ ಸುಂದರವಾಗಿ ಕಂಡಿರಬೇಕಲ್ಲ, ಆದರೂ ಕೂಡ ರಾಮನ ಕಥೆಯನ್ನು ಹೇಳುವ, ವಿಶಿಷ್ಟವಾಗಿ ರಾಮನ ಪ್ರಸಂಗಗಳನ್ನು, ಬಹಳ ಹೃದಯ ವಿದ್ರಾಹಕವಾದಂತಹ ಘಟನೆಗಳನ್ನ ಹೇಳ್ತಕ್ಕಂಥ ಪ್ರಸಂಗಗಳಿದೆ. ಅಯೋಧ್ಯಾಕಾಂಡ ಇದೆ, ಬಹಳ ಸುಂದರವಾದ ಕಾಂಡ ಅದು. ಅದಕ್ಕೆ ಸುಂದರಕಾಂಡ ಅಂತ ಹೆಸರಿಟ್ಟಿಲ್ಲ ಅವರು. ಒಂದು ದೃಷ್ಟಿಯಿಂದ ಸರಿಯೇ, ಅಯೋಧ್ಯಾಕಾಂಡ ಅನ್ನೋದು ಟ್ರಾಜಿಡಿಯಲ್ಲಿ ಎಂಡ್ ಆಗುತ್ತೆ. ರಾಮ ಸೀತೆಯರು ರಾಜ್ಯಭ್ರಷ್ಟರಾಗಿ ಕಾಡಿಗೆ ಹೋಗುವ ಘಟನೆಯಲ್ಲಿ ಎಂಡ್ ಆಗೋದರಿಂದ ಅದನ್ನು ಸುಂದರ. ಇಲ್ಲಿ ಅಲ್ಲಿ ರಾಮ ಸೀತೆಯರು ರಾಜ್ಯದಿಂದ ಬೇರೆ ಆದರೂ, ಕಾಡಿನಲ್ಲಿ ಸೀತಾರಾಮರು ಬೇರೆ ಬೇರೆ ಆದರು, ಮತ್ತೆ ಅವರು ಒಂದಾಗುವ ಬೀಜಕ್ಷೇಪ ಆದದ್ದು ಸುಂದರಕಾಂಡದಲ್ಲಿ ಹನುಮಂತನಿಂದ. ಆದ್ದರಿಂದ ಅದು ಅವರಿಗೆ ಹನುಮಂತನ ಕಾಂಡ ಸುಂದರಕಾಂಡ, ರಾಮಾಯಣದಲ್ಲೇ ಸುಂದರ. ಯಾಕೆ ಅಂದರೆ ಸುಂದರ ಅಂತನ್ನುವಂಥ ಈ ಸೌಂದರ್ಯದ ಕಲ್ಪನೆ ವಾಲ್ಮೀಕಿಗಳಲ್ಲಿ ಬೇರೆ ಒಂದು ರೀತಿಯ ಸೌಂದರ್ಯದ ಕಲ್ಪನೆ ಇದೆ. ಸುಂದರ ಅನ್ನುವ ಶಬ್ದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಇದೆ ಸಂಸ್ಕೃತದಲ್ಲಿ. ದರ ಅಂತಂದ್ರೆ ಆದರ, ಆದರ ಅಂದರೆ ಭಕ್ತಿ. ಸು ಅಂದರೆ ಸಂಸ್ಕೃತದಲ್ಲಿ ಸುಖ ಸ್ವರೂಪನಾದ ಭಗವಂತ. ಆದ್ದರಿಂದ ಭಗವಂತನಲ್ಲಿ ಪೂರ್ಣ ಪ್ರಮಾಣದ ಭಕ್ತಿಯನ್ನು ತೋರಿಸಿದವನೇ ನಿಜವಾದ ಸುಂದರ.